ನಮೋ ನಮೋ ಗಜಾನ ಮಹಾರಾಜನೇ ನಿನಗೆ ಈ ಬಾಲಕನು ನಮಸ್ಕರಿಸುವುದು. ನಿನಗೆ ಕಲ್ಯಾಣವಾಗಲಿ ಬಾಲಕ ಮೇಲೆ ಕಿತ್ತೇಳುವಂತವು ನಾವು ಎಲ್ಲೋ ನಾಟಕಾಚಾರಣೆ. ನಾನು ನನ್ನ ಮಂದಿರದಲ್ಲಿ ಪಾರ್ವತಿ ಪರಮೇಶ್ವರನ ತೊಡೆಯ ಮೇಲೆ ಕುಳಿತು ಲೀಲೆಯನ್ನು ಮಾಡುತ್ತಿರುವ ಸಮಯದಲ್ಲಿ ಈ ನಿನ್ನ ಮಂದಿರವಾದ ಗಾಢವನ್ನೇ ಕರುಣಾನಂದವಾದ ಕೂಡಲೇ ಕೆಲಸಗಳನ್ನು ಈತನೇರಿಸಿ ಸದ್ಯಕ್ಕೆ ನಿನ್ನ ಸಭಾಮಂದಿರಕ್ಕೆ ಆಗಮಿಸಿರುವೆನು. ನಿನ್ನ ಈ ಛಾಯೆಯಲ್ಲಿರುವುದು ಬೇಗನೆ ಕಥನ ಮಾಡುವಂತವು. ಓ ಗಜನ್ ಮಹಾರಾಜನೇ, ಇವತ್ತಿನ ದಿವಸ ನಾವು ಸಣ್ಣ ಸಣ್ಣ ಬಾಲಕರನ್ನು ಒಡಗೂಡಿಕೊಂಡು ಪಾಂಡು ವಿಜಯ ಎಂಬ ಆಖ್ಯಾನವನ್ನು ಆಡತಕ್ಕವರಿದ್ದೇವೆ. ಅದರಲ್ಲಿ ಎನ್ನ ಬಾಲಕರು ಅಲ್ಪ ಮಂದಿಗಳು ಇರುವುದರಿಂದ ಸ್ವಲ್ಪ ಅದರ ಕಂಠದೋಷಗಳು ಬಾರದಾಗಿ ವರ ಪ್ರದಾನ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ನಾಟಕಾಚಾರಣೆ, ಈ ನಿನ್ನ ನಾಟಕದಲ್ಲಿ ಏನು ವಿಘ್ನಾದಿಗಳು ಬಾರದಂತೆ ವರವನ್ನು ದಯಪಾಲಿಸಿದ್ದೇನೆ. ನೀನು ನಿನ್ನ ನಾಟಕವನ್ನು ಪ್ರಾರಂಭ ಮಾಡಬೇಕಾದರೆ ಆ ಶ್ರೀ ಶಾರದಾದೇವಿನ ಕುರಿತು ಸ್ತೋತ್ರ ಮಾಡು. ನಾಟಕವನ್ನು ಬಹಳವೇಳಾಯಿತು, ನನ್ನ ಸ್ಥಾನ ಕುರಿತು ಗಮನ ಮಾಡುತ್ತೇನೆ.
ಜಗನ್ಮಾತೆ ನಿಮಗೆ ಈ ಬಾಲಕನು ನಮಸ್ಕರಿಸುತ್ತೇನೆ. ಕಲ್ಯಾಣವಾಗಲಿ ಬಾಲಕ ಮೇಲಕ್ಕೆ ದೇಳುವಂತವನು ಯಾಕಾಗಲೂ ಉಪಾಯಮ್ಮ ಕೆಲವು ನಾಟಕಾಚಾರಣೆ. ನಾನು ನನ್ನ ಮಂದಿರದಲ್ಲಿ ವೀಣಿಯನ್ನ ಬಾರಿಸುತ್ತಾ ಕುಳಿತಿರುವ ಸಮಯದಲ್ಲಿ ಈ ನಿನ್ನ ಮಂಜಳವಾದ ಗಾಯನವು ಎಲ್ಲ ಕರ್ಣನಂದವಾದ ಕೂಡಲೇ ಸರ್ವ ಕೆಲಸ ಒಡಗೂಡಿಕೊಂಡು ಪಾಂಡು ವಿಜಯ ಎಂಬ ಆಖ್ಯಾನವನ್ನು ಆಡತಕ್ಕವರಿದ್ದೇವೆ. ಅದರಲ್ಲಿ ಎಲ್ಲ ಬಾಲಕರು ಅಲ್ಪವಿದ್ಯೆಗಳು ಇರುವುದರಿಂದ ಸ್ವಲ್ಪ ಆದರೂ ಕಂಠದೋಷಗಳು ಬಾರರಾಗಿ ವರಪ್ರದಾನ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ತಾಯಮ್ಮ. ನನ್ನ ನಾಮಸ್ಮರಣೆಯಿಂದ ಬರಡು ಆಕಳಗಳು ಹಾಲನ್ನು ಕರೆಯುತ್ತವೆ, ಬರಡು ಗಿಡಗಳು ಚಿಗಿತ್ತವೆ, ಮೂಕರು ಬೃಹಸ್ಪತಿ ಕೂಡ ವಾದ ಮಾಡುತ್ತಾರೆ, ದರಿದ್ರನು ಕುಬೇರನಿಗೆ ಬಡ್ಡಿ ಸಾಲವನ್ನು ಕೊಡಬಲ್ಲರು. ಹೀಗಿರುವಾಗ ಈ ನಿನ್ನ ನಾಟಕದಲ್ಲಿ ವೇರೊಂದು ವಿಜ್ಞಾನಿಗಳು ಬಾರದಂತೆ ವರವನ್ನು ದಯಪಾಲಿಸಿದ್ದಾರೆ. ನಾನು ಬಂದು ಬಹಳ ವೇಳೆ ತುಲನ ಸ್ಥಾನ ಕುರಿತು ಗಮನ ಮಾಡುತ್ತೇನೆ. ಯಾಕಾದರೂ ತಾಯಿ ಹೋಗಿ ಬರುವಂತ
ಅಯ್ಯೋ ಮುಗಿಯಿತು ಅಥವಾ ಎಲ್ಲವೋ ನಿನ್ನ ಮೇಲೆ ಎಂತ ತಲವೇನು ಅಯ್ಯೋ ಈ ಕೋಲವನ್ನೇ ಸ್ವಸ್ಥದಿಂದ ನಿದ್ರೆಯನ್ನು ಮಾಡಬಾರದು ತಿಳಿತೆ ಅಣ್ಣ ಪತ್ತಳೆಯವನ್ನ ಧರ್ಮಾಜ್ಞೆಯಂತೆ ನೀನು ಪಾಲಿಸುವುದು ಬಹಳ ವ್ಯಕ್ತವಾಗಿದೆ. ನೀನು ಸಮಾಧಾನದಿಂದ ಪಾಲಿಸು. ನಿನ್ನ ಮುಂದೆ ನಿನ್ನ ಕಾರ್ಯವನ್ನು ನಾನು ಹೇಳುವ ತನಕ ನೀನು ನಿರ್ವಹಿಸುವಂತವಿಲ್ಲ. ಭೀಮಸೇನ ಅಣ್ಣ ಧರ್ಮನಂದನ ನೋಡಿದೆಯೋ ಮಾಡಿದ ಕಪಟ ಯೋಚವನ್ನು ನೋಡಿದೆಯೋ ಕಪಟ ಜೂಜನ್ನಾಡಿ ಸಕಲ ಐಶ್ವರ್ಯವನ್ನು ಕಸಿದುಕೊಂಡು ಮನಕ್ಕೆ ಅಟ್ಟಿಬಿಟ್ಟರು. ಪ್ರಾಣ ಮನೋರ್ಯಾದ ದ್ರೌಪದಿಯ ಮಾನವನ್ನು ಭಂಗ ಮಾಡಿ ನನಗೆ ಕಷ್ಟವನ್ನು ಕೊಟ್ಟರು. ಈ ದುಷ್ಟತೆಯು ಆ ಕಮಲವನದಿಂದ ಬಂದಿದ್ದು.